ಚಾಲ ದೇಶದ ರಾಜನಾದ ದೃಪದನ ಪುತ್ರಿಯೇ ದ್ರೌಪದಿ. ಅವಳು ಅಗ್ನಿಕುಂಡದಿಂದ ಜನಿಸಿದ ದಿವ್ಯ ಪುತ್ರಿಯಾಗಿರ್ತಾಳೆ. ಅವಳಿಗೆ ಯೋಗ್ಯವಾದ ವರನನ್ನು ಆಯ್ಕೆ ಮಾಡಲಿಕ್ಕೆ ದೃಪದನು ಸ್ವಯಂವರವನ್ನು ಏರ್ಪಡಿಸ್ತಾನೆ. ಸ್ವಯಂವರದಲ್ಲಿ ಒಂದು ವಿಶೇಷ ಪರೀಕ್ಷೆ ಇತ್ತು. ಎತ್ತರದಲ್ಲಿ ತೂಗುತ್ತಿದ್ದ ಕೃತಕ ಮೀನಿನ ಕಣ್ಣು ಗುರಿಯಾಗಿಟ್ಕೊಂಡು ಕೆಳಗಿನ ನೀರಿನಿಂದ ನೋಡಿಕೊಂಡು ಹೊಡಿಬೇಕಿತ್ತು. ಆ ಧನಸ್ಸಿನಿಂದ ಆ ಮೀನಿನ ಕಣ್ಣು ಭೇದಿಸಿದವನೇ ದ್ರೌಪದಿಯನ್ನು ವರಿಸ್ಬೋದಿತ್ತು. ಆದರೆ ಎಷ್ಟೋ ರಾಜರು, ಮಹಾರಾಜರು, ಯೋಧರು ಈ ಪರೀಕ್ಷೆಯಲ್ಲಿ ಸೋಲನ್ನು ಅನುಭವಿಸ್ತಾರೆ. ಈ ಸಂದರ್ಭದಲ್ಲಿ ಪಾಂಡವರು ಬ್ರಾಹ್ಮಣ ವೇಷಧಾರಿಗಳಾಗಿ ಅಲ್ಲಿಗೆ ಬಂದಿರ್ತಾರೆ. ಅರ್ಜುನ ಮುಂದೆ ಬಂದು ಆ ಮೀನಿನ ಕಣ್ಣನ್ನು ಭೇದಿಸ್ತಾನೆ. ಆಗ ದ್ರೌಪದಿ ಅವನಿಗೆ ವರಮಾಲೆಯನ್ನು ಹಾಕ್ತಾಳೆ. ಅರ್ಜುನ ದ್ರೌಪದಿಯನ್ನು ಕುಂತಿಯ ಹತ್ತಿರ ಕರೆದುಕೊಂಡು ಹೋಗಿ ಮಹಾಪ್ರಸಾದ ತಂದಿರುವೆ ಅಮ್ಮ ಅಂತ ಹೇಳ್ತಾನೆ. ಆಗ ದ್ರೌಪದಿ ಏನು ಅಂತ ತಿಳಿದೆ, ನೀವೈವರು ಹಂಚಿಕೊಳ್ಳಿ ಅಂತ ಹೇಳ್ತಾಳೆ. ಅಮ್ಮನ ಮಾತನ್ನು ಮೀರದೆ ಪಾಂಡವರೈವರು ದ್ರೌಪದಿಯನ್ನು ವಿವಾಹವಾಗುತ್ತಾರೆ.